ಯಾಕೆ ತುಂಬ ಜನ ಈ ಒಂದು ಮ್ಯೂಸಿಕ್ ಸ್ಕೂಲ್ಗೆ ಬರ್ತಾರೆ? ಹೆಸರು ಮಾಡೋದಕ್ಕೆ ಅಥವಾ ಒಂದು ಸ್ಟೇಜ್ ಫಿಯರ್ ಅಂತ ಏನಿರುತ್ತೆ ಅದನ್ನು ದೂರ ಮಾಡೋದಕ್ಕೆ? ಮ್ಯೂಸಿಕ್ ಸ್ಕೂಲ್ ಯಾಕೆ ಫೇಮಸ್ಸು ಅನ್ನೋದನ್ನು ನಾವು ಈ ವ್ಲಾಗಲ್ಲಿ ನೋಡೋಣ. ನೋಡಿ, ಈ ಒಂದು ಮ್ಯೂಸಿಕ್ ಸ್ಕೂಲ್ ಹತ್ರ ಈಗ ನಾವು ಬಂದಿದ್ದೀವಿ. ನೋಡ್ತಾ ಇದ್ರಲ್ಲ, ಇವರು ವರ್ಧನ್ ಬಾಲು ಸರ್. ಸೊ ಅವರು ಬ್ಯಾನರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ, ಚೇಂಜ್ ಯುವರ್ ಸಿಗ್ನೇಚರ್ ಇನ್ ಟು ಅನ್ ಆಟೋಗ್ರಾಫ್. ಓ ಹಾಯ್ ಅಶ್ವಿನಿ ಅವರೇ, ಹೇಗಿದ್ದೀರಾ? ಐ ಆಮ್ ಗುಡ್. ನನಗೆ ವೇಟ್ ಮಾಡೋದಂಗಿದೆ. ಓ ಮೈ ಗಾಡ್ ಓಕೆ. ಸೊ ಹೌ ಆರ್ ಯು? ಎಸ್, ಬ್ಯಾಂಗ್ಳೂರ್ ಸ್ಟೋರೀಸ್ ಭಾಳ ಪಾಪ್ಯುಲರ್ ಆಗ್ತಿದ್ದಾರೆ ಈ ನಡುವೆ. ಸೊ ಏನು ಸಮಾಚಾರ? ಅದರಲ್ಲಿ ಎರಡನೇ ಮಾತೇ ಇಲ್ಲ. ಎಸ್ ಎಸ್, ಇದು SPB ಮೀಟ್ ಅಲ್ಲಿ ನಾವು ಪ್ರತಿ ವರ್ಷ ಏನ್ ಮೀಟ್ ಆಗ್ತೀವಿ ಅಲ್ಲಿ ತಗೊಂಡಿರೋದು. ಅಂಡ್ ನೀವು ನೋಡ್ಬೋದು, ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಅಭಿಮಾನಿ. ಎಸ್. ಇನ್ನು ಸಾಕಷ್ಟು ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಖಂಡಿತ ನನ್ನ ಹಿಂದೆ ಬರ್ಬೇಕು. ಯಾಕಂದ್ರೆ ಐ ಆಮ್ ಗೋಯಿಂಗ್ ಟು ಟೇಕ್ ಯು ಟು ಮೈ ಮ್ಯೂಸಿಕ್ ವರ್ಲ್ಡ್. ನನ್ನ ಸಂಗೀತದ ಜಗತ್ತಿಗೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ಲೀಸ್ ಫಾಲೋ ಮೀ. ಎಸ್, ಆಕ್ಚುಲಿ ಇದು ಇಲ್ಲಿ ಒಂದು ಲವರ್ಸ್ ಬೆಡ್ ಶೋರೂಮ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿರೋದು ನಮ್ಮ ಸ್ಟುಡಿಯೋ. ಓಕೆ, ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಸೊ ದಿಸ್ ಇಸ್ ದ ಲೊಕೇಶನ್ ಅಂತ ಹೇಳ್ಬೋದು. ಎಸ್, ಹೌದು. ಸೊ ಬುದ್ಧ ಪಾರ್ಕಿಂದ ಡೌನ್ ಬರಬೇಕು, ಎಂಡಿಗೆ ಬರಬೇಕು. ಅಂದರೆ ಈ ಒಂದು ರೋಡ್ ಇದೆ ಅಲ್ವಾ, ಎಂಡು, ಅಲ್ಲಿ ಬರಬೇಕು. ಬಿಡಿ ಕಾಂಪ್ಲೆಕ್ಸ್ ಹಿಂದೆ. ಎಸ್. ಒಳ್ಳೆ ಲೊಕೇಶನ್ ಅಲ್ಲಿ ಒಂದು ಮ್ಯೂಸಿಕ್ ಸ್ಕೂಲ್ ಇದೆ. ಓಕೆ, ಸ್ಟಾರ್ಸ್ ಮೆಲೋಡಿ ಇನ್ಸ್ಟಿಟ್ಯೂಷನ್. ಈ ಒಂದು ನಿಮಗೆ ಹೇಳ್ತೀನಿ, ಬನ್ನಿ, ಕಮಾನ್, ಫಾಲೋ ಮೀ, ಬನ್ನಿ. ಎಸ್, ಪ್ಲೀಸ್ ವೆಲ್ಕಮ್ ಅಶ್ವಿನಿ ಅವರೇ. ಎಕ್ಸಾಕ್ಟ್ಲಿ ಬಿಕಾಸ್ ವಿ ಕನ್ಸಿಡರ್ ದಿಸ್ ಆಸ್ ಅ ಟೆಂಪಲ್ ಓನ್ಲಿ. ಟೆಂಪಲ್ ಥರನೇ, ಖಂಡಿತ. ಡಾಕ್ಟರ್ ರಾಜ್ಕುಮಾರ್, ಆಶಾ ಭೋಸ್ಲೆ, ಲತಾ ಮಂಗೇಶ್ಕರ್, SP ಬಾಲಸುಬ್ರಹ್ಮಣ್ಯಂ, ನೋಡಿ ಎಲ್ಲ ಚಿತ್ರಗಳನ್ನು ನೀವು ಇವರ ಒಂದು ಸ್ಟುಡಿಯೋದಲ್ಲಿ ನೋಡ್ಬೋದು. ಸರ್, ನಿಮಗೆ ಗೊತ್ತೇ ಇದೆ, ನಾನು ಬ್ಯಾಂಗ್ಳೂರ್ ಸ್ಟೋರೀಸ್ ಚಾನಲಿಂದ ಬಂದಿದ್ದೀನಿ. ನಿಮ್ಮ ಮ್ಯೂಸಿಕ್ ಸ್ಕೂಲ್ ಬಗ್ಗೆ ನಾನು ಸಾಕಷ್ಟು ಒಳ್ಳೆ ಮಾತು ಕೇಳಿದ್ದೀನಿ. ಹೊರಗಡೆಯಿಂದ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ, ಸ್ಟಾರ್ಸ್ ಮೆಲೋಡಿ ಇನ್ಸ್ಟಿಟ್ಯೂಷನ್ ಅಂತೂ ತುಂಬ ಸಖತ್ತಾಗಿದೆ. ನಮ್ಮ ಮಕ್ಕಳು ಮತ್ತು ರಿಟೈರ್ಡ್ ಆದವರು ಕೂಡ ಇಲ್ಲಿ ಬಂದು ಒಂದು ಹಾಬಿ ಥರ ಈ ಒಂದು ಮ್ಯೂಸಿಕ್ನ ಕಲಿತಾ ಇದ್ದಾರೆ. ಸೊ ನಾನು ಇವತ್ತು ಕೇವಲ ಸ್ಕೂಲ್ನ ತೋರಿಸೋದಕ್ಕೆ ಬಂದಿಲ್ಲ ಸರ್. ಸಂಗೀತದ ಹಿಂದೆ ಇರುವ ಕಥೆ, ನಿಮ್ಮ ಅನುಭವ ಮತ್ತು ಮ್ಯೂಸಿಕ್ ಹೇಗೆ ಒಬ್ಬರ ಜೀವನವನ್ನು ಬದಲಾಯಿಸ್ಬೋದು ಅನ್ನೋದನ್ನು ನಮ್ಮ ವ್ಯೂವರ್ಸ್ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ. ಸೊ ಸ್ವಲ್ಪ ಸಮಯ ನೀವು ಕೊಡಬೇಕಾಗತ್ತೆ ಸರ್. ಖಂಡಿತ ಅಶ್ವಿನಿ ಅವರೇ, ಬಿಕಾಸ್ ಸಂಗೀತದಿಂದ ಇಷ್ಟು ಜನರಿಗೆ ಅವರಿಗೆ ಒಂದು ಟ್ರೀಟ್ಮೆಂಟ್ ಥರ ಸಿಕ್ಕಿದೆ. ಬಿಕಾಸ್ ಅವರಿಗೆ ಒಂದು ಮಾನಸಿಕ ಒಂದು ಒತ್ತಡ ಏನಿದೆ, ಆ ಒತ್ತಡದಿಂದ ಕೂಡ ಅವರು ಆಚೆ ಬಂದಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾನು ಬ್ಯಾಂಗ್ಳೂರ್ ಸ್ಟೋರೀಸ್ಗೆ ಹಂಚ್ಕೋಬೇಕು. ದಯವಿಟ್ಟು ಬನ್ನಿ, ಕೂತ್ಕೊಂಡು ಮಾತಾಡೋಣ. ನಿಮ್ಮ ಏನೇ ಪ್ರಶ್ನೆ ಇದ್ದರೂ ಇವಾಗ ಕೇಳಿ, ನಾನು ಪ್ರತಿಯೊಂದಕ್ಕೂ ನಾನು ಉತ್ತರ ಕೊಡ್ತೀನಿ. ಸರ್, ಮ್ಯೂಸಿಕ್ ಜರ್ನಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಈ ಒಂದು ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಅಥವಾ ಈ ಇನ್ಸ್ಟಿಟ್ಯೂಷನ್ನ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆ ಇನ್ಸ್ಪಿರೇಷನ್ ಏನು? ಅದು ನಿಮ್ಮ ಮ್ಯೂಸಿಕ್ ಕಲಿಬೇಕು ಅನ್ನೋ ಒಂದು ಡಿಸೈರ್ ಇರುತ್ತಲ್ಲ, ಅದು ಚಿಕ್ಕವರಿರ್ಬೇಕಾದ್ರೆ ಇತ್ತಾ ಅಥವಾ ಹೋಗ್ತಾ ಹೋಗ್ತಾ ನಿಮಗೆ ಅದು ಬಂತಾ? ಎಸ್, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕಂದರೆ ಅದು ಎಲ್ಲ ಮೂಲ ಏನಿರುತ್ತೆ, ಅಂದರೆ ಸ್ಟಾರ್ಟಿಂಗ್ ಬೇಸಿಂದ ಏನಿರುತ್ತೆ ಅದನ್ನು ಹೇಳಿದರೆ ಮಾತ್ರ ಅದು ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗುತ್ತೆ. ಎಸ್, ನಾನು ಒಂದು ಚಿಕ್ಕವನಿದ್ದಾಗ, ಐ ವಾಸ್ 8 or 9 years old. ಓಕೆ, ಸೊ ಏಕ್ ದುಜಿ ಕಲಿ ಏನು ರಿಲೀಸ್ ಆಗಿತ್ತು, ಆ ಟೈಮಲ್ಲಿ ನನಗೆ ಅವರ SPB ಅವರ ಹಾಡುಗಳು ಎಷ್ಟು ಅಟ್ರಾಕ್ಟ್ ಆಗ್ತಿತ್ತಂದರೆ, ಆ ಅಟ್ರಾಕ್ಷನಲ್ಲೇ ನಾನು ಓಡಿ ಬಂದು ಆ ಸ್ಪೀಕರ್ಸಲ್ಲಿ, ಎಲ್ಲಿ ಗಣೇಶ ಹಬ್ಬದಲ್ಲಿ ಎಲ್ಲೆಲ್ಲೂ ಸ್ಪೀಕರ್ಸಲ್ಲಿ ಏನು ಸಾಂಗ್ ಬರ್ತಿತ್ತು, ಅದನ್ನು ಕೇಳಲಿಕ್ಕಂತಾನೆ ಹತ್ರ ಹೋಗಿ ಕೇಳ್ತಿದ್ದೆ. ಸೊ ಆ ರೀತಿ ಮ್ಯೂಸಿಕ್ ಸಂಗೀತದ ಜರ್ನಿ ಆ್ಯಕ್ಚುಲಿ ಆ ಏಜಲ್ಲೇ ಶುರು ಆಗಿತ್ತು. ಮತ್ತೆ ಆ ಟೈಮಲ್ಲಿ ಏನಾಯ್ತಂದ್ರೆ SP ಬಾಲಸುಬ್ರಹ್ಮಣ್ಯಂ ಅವರು ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಹೌದು, ಮಾಡ್ತಾ ಎಲ್ಲಾ ಕಡೆನೂ ಅವ್ರದೇ ಒಂದು ಎಸ್. ಮತ್ತೆ ಹಿಂದಿಯಲ್ಲಿ ಅವರು ಏಕ್ ದುಜೆ ಕಿಲೆಯಿಂದ ಪ್ರಾರಂಭ ಮಾಡಿದ್ದು. ಅದು ಬಾಲಸುಬ್ರಹ್ಮಣ್ಯಂ ಅವ್ರ ಎಡ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಅವರ ಎರಾದಲ್ಲಿ ನಾವು ಇದ್ವಿ ಅಲ್ಲ, ವಿ ಆರ್ ಸೋ ಲಕ್ಕಿ ಆ್ಯಕ್ಚುಲಿ. ಸೊ ಅಲ್ಲಿಂದ ಶುರು ಆಯಿತು ನನ್ನ ಜರ್ನಿ.
ಆ್ಯಕ್ಚುಲಿ ಹೇಳಬೇಕಂದ್ರೆ ಸೊ ಅಲ್ಲಿಂದ ಒನ್ ಐ ಸ್ಟಾರ್ಟೆಡ್ ಮೈ ಎಸ್ ಎಲ್ ಸಿ ನಾನು ಕಲಿಯುವಾಗ ಅಲ್ಲಿಂದ ನಾನು ಹಾಡು ಹಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ದೆನ್ ಅವರೇ ನನಗೆ ಸ್ಫೂರ್ತಿಯಾದರು. ಫಸ್ಟ್ ಟೈಮ್ ಅವ್ರನ್ನ ನಾನು ಒಂದು ಸ್ಟೇಜ್ ಹಿಂದ್ಗಡೆ ಬ್ಯಾಕ್ ಸ್ಟೇಜಲ್ಲಿ ನಾನು ಮೀಟ್ ಆದೆ. ಅದು ಕೂಡ ಭಾಳ ಕಷ್ಟಪಟ್ಟು ಬ್ಯಾಕ್ ಸ್ಟೇಜಿಗೆ ಹೋಗಿ ಎಲ್ಲ ಸೆಕ್ಯೂರಿಟಿ ಗಾರ್ಡಿಂದ ಹೊಡೆತ ತಿಂದು ಆ ರೀತಿ ನಾನು ಅವ್ರ ಹತ್ರ ಹೋಗಿ ಮೀಟ್ ಆಗಿದ್ದೀನಿ. ಸೊ ಅಲ್ಲಿ ಮೀಟ್ ಆದಮೇಲೆ ಆ ಒಂದು ಜರ್ನಿ ಅಲ್ಲಿ ಶುರು ಆಯ್ತು. ನಾನು ಜಸ್ಟ್ ಹೇಳಿದೆ ಎಸ್ ಪಿ ಅವರಿಗೆ, ಸರ್ ಐ ಆಮ್ ಜಸ್ಟ್ ಟ್ರ್ಯಾಕ್ ಸಿಂಗರ್ ಅಂತ ಹೇಳಿದೆ. ಸೊ ಕರಾವಕೆಯಲ್ಲಿ ಹಾಡ್ತೀನಿ. ಸೊ ನೋ ಅಂತ ಬೆನ್ನಿಂದ ಈಗ ಟ್ಯಾಪ್ ಮಾಡಿಬಿಟ್ಟು ನೋ ಯು ಆರ್ ಈಕ್ವಲ್ ಟು ಪ್ಲೇಬ್ಯಾಕ್ ಸಿಂಗರ್ ಅಂದರು. ಅಂದರೆ ಟ್ರ್ಯಾಕಲ್ಲಿ ನಾವು ಹಾಡ್ತೇವಂದರೆ ಅದರ ಅರ್ಥ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಅಂತ. ಸೊ ಇಟ್ಸ್ ಅ ಗ್ರೇಟ್ ಥಿಂಗ್ ವಾಟ್ ಯು ಆರ್ ಸಿಂಗಿಂಗ್ ಆನ್ ಟ್ರ್ಯಾಕ್. ಸೊ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತ ಹೇಳಿದಾಗ ಯಾವಾಗ ನಾನು ಬೆನ್ನು ತಟ್ಟಿದ್ರು ಅಲ್ಲಿಂದ ಪ್ರಾರಂಭವಾಯ್ತು ನೋಡಿ ಅಶ್ವಿನಿ ಅವರೇ ನನ್ನ ಜರ್ನಿನ. ಬಹುಶಃ ಈ ಒಂದು ವಿಡಿಯೋನ ನೋಡ್ತಾ ಇರೋರು ಯಾರೇ ಬಾಲಸುಬ್ರಹ್ಮಣ್ಯಂ ಅವರ ಫ್ಯಾನ್ ಆಗಿದ್ರೆ ತುಂಬಾ ಖುಷಿ ಪಡ್ತಾರೆ. ಯಾಕಂದ್ರೆ ಒಳ್ಳೆ ಹ್ಯೂಮನ್ ಬೀಯಿಂಗ್. ಎಸ್ 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 ಯಾಕಂದ್ರೆ ಬರೀ ಒಂದು ಕೆಲವೊಬ್ಬರಿಗೆ ಏನಾಗುತ್ತೆ ಅಂದ್ರೆ ನಾವು ಅವ್ರನ್ನ ಕಾಡಿ ಬೇಡಿ ನಾವು ಸಿಂಗಿಂಗ್ ನ ಕಲಿತೀವಿ. ಆದ್ರೆ ಅವರು ಅಷ್ಟು ಧಾರಾಳವಾಗಿ ಒಬ್ಬ ಫ್ಯಾನ್ ನ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಮತ್ತೆ ನಿಮ್ಗೆ ಕೂಡ ಅವಕಾಶ ಕೊಟ್ರು. ಎಸ್ ದಟ್ಸ್ ಸೋ ನೈಸ್ ಆಫ್ ದೆಮ್. ಸರ್, ಒಬ್ಬ ಮನುಷ್ಯನ ಜೀವನದಲ್ಲಿ ಮ್ಯೂಸಿಕ್ ಯಾಕೆ ಬೇಕು? ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಂಗೀತದಿಂದ ಸಂಸ್ಕಾರ ಬೆಳೆಯುತ್ತೆ. ನೀವು ನೋಡಿರ್ಬೋದು ಎಷ್ಟೋ ಜನ ಈಗ ಸಂಗೀತದಲ್ಲಿ ಡಿವೋಷನಲ್ ಹಾಡಾಡ್ತಾರೆ, ಭಾವಗೀತೆ ಹಾಡ್ತಾರೆ. ಈಗ ಭಾವಗೀತೆಯಲ್ಲಿ ಎಷ್ಟು ಅರ್ಥಪೂರ್ಣವಾದ ಕೆಲವೊಂದು ಹಾಡುಗಳಿದ್ದಾವೆ. ಈಗ ಒಳಿತು ಮಾಡು ಮನಸ ನೋಡಿ ಎಷ್ಟು ಚೆನ್ನಾಗಿದೆ. ಅವ್ರ ನಮ್ಮ ಋಷಿ ಅಂತ ಒಬ್ಬರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಬರೆದಿದ್ದಾರೆ. ಇಟ್ಸ್ ಅ ಲೈಫ್ ಟೈಮ್ ಸಾಂಗ್. ಅದು ಆ ಜೀವನ ಪರ್ಯಂತ ಒಂದು ನಾವು ಎಷ್ಟು ಡೌನ್ ಟು ಅರ್ತ್ ಇರಬೇಕು ಅನ್ನೋದಕ್ಕೆ ಒಂದು ಹಾಡು ಅಲ್ವಾ. ಆ ಹಾಡಿನಿಂದ ಎಷ್ಟೋ ಜನರ ಜೀವನ ಬದಲಾವಣೆ ಆಗಿದೆ ಅಲ್ವಾ. ಸೊ ಅದೇ ಒಂದು ಮೇನ್ ಮಿರಾಕಲ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಆಸೆಯ ಭಾವ ಯಾರೋ ಹಾಡಿದ್ದಾರೆ ಅಂತ ಅನ್ಕೊಳ್ಳಿ, ಯಾರೋ ಪಾರ್ಟಿಸಿಪೆಂಟ್ ಹಾಡಿದ್ದಾರೆ. ಈ ಹಾಡು ನಾನು ಕೂಡ ಇಷ್ಟೊಂದು ಚೆನ್ನಾಗಿ ಹಾಡಿರಲಿಲ್ಲ ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಆ ರೀತಿ ಒಂದು ಅಪ್ರಿಸಿಯೇಷನ್ ಆಗಲಿ. ಎಸ್ 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 ಡೆಫಿನೆಟ್ಲಿ. ಸೊ SP ಬಾಲಸುಬ್ರಹ್ಮಣ್ಯ ಅವರಲ್ಲಿ ನಿಮಗೆ ತುಂಬ ಮೆಚ್ಚುಗೆಯಾದ ವ್ಯಕ್ತಿತ್ವ ಇದೆ. ಎಸ್ ಜನರನ್ನ ಅಪ್ರಿಷಿಯೇಟ್ ಮಾಡೋದು. ಯಾಕಂದರೆ ಅವರ ಬೆನ್ನು ತಟ್ಟಿದರೆ ಮಾತ್ರ ಹುರಿದುಂಬಿಸೋದು. ಅದು ಮಾಡಿದರೆ ಮಾತ್ರ ನಾವು ಬೇರೆಯವ್ರಿಗೆ ಸ್ಫೂರ್ತಿ ಆಗ್ತೀವಿ. ಮೋಸ್ಟ್ ಪ್ರಾಬಬ್ಲಿ ಇದೇ ಒಂದು ಗುಣದಿಂದ ಅವರು ತುಂಬ ಬೆಳೆದ್ರು ಅನ್ಸುತ್ತೆ. ಖಂಡಿತ ಹೌದು, ಖಂಡಿತ ಹೌದು. ಬೆನ್ ತಟ್ಟಿದ್ರು ಎಸ್ ಎಸ್ ಇನ್ನೊಬ್ಬರನ್ನು ಎಸ್. ಈಗಿನ ಮಕ್ಕಳಿಗೆ, ಈಗಿನ ಒಂದು ಜನರೇಷನ್ ಇರ್ತಾರಲ್ಲ, ಸೊ ಅವರಂತೂ ಇವಾಗ ಬೇರೆ ಬೇರೆ ಸಿಂಗರ್ಸ್ ಬಂದಿರೋ, ಹೊಸ ಹೊಸ ಸಿಂಗರ್ಸ್ ಬಂದಿರೋ. ಎಸ್ SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಹಾಡುಗಳನ್ನ ಯಾಕೆ ಕೇಳಿಸ್ಬೇಕು ಈಗಿನ ಮಕ್ಕಳಿಗೆ? ಅವರ ಹಾಡು ಅಂತಾನೆ ಅಂತ ಅಲ್ಲ, ಬಿಕಾಸ್ ಅವರ ಹಾಡಲ್ಲಿ ಒಂದು ನ್ಯಾಚುರಲಿಟಿ ಇದೆ, ಒಂದು ಭಾವನೆ ಇದೆ ಅದರಲ್ಲಿ. ಮತ್ತು ಪ್ರತಿಯೊಂದು ಹಾಡಲ್ಲಿ ಒಂದು ಅರ್ಥಪೂರ್ಣವಾದ ಹಾಡುಗಳನ್ನ ಅವ್ರು ಹಾಡಿದ್ದಾರೆ. ಅದು ಅಮ್ಮನ ಮೇಲೆ ಆಗಲಿ ಅಥವಾ ತಂದೆ ಮೇಲೆ ಆಗಲಿ, ಎಷ್ಟು ಹಾಡುಗಳು ಇನ್ಸ್ಪಿರೇಷನ್ ಕೊಡುತ್ತೆ ಮಕ್ಕಳಿಗೆ. ಈಗ ನಾನು ಬರ್ತಾ ನಿಮ್ಮ ಬ್ಯಾನರ್ ನೋಡಿದೆ, ಹೊರಗಡೆ ಬ್ಯಾನರ್ ಹಾಕಿದ್ದೀನಿ. ಎಸ್ ಚೇಂಜ್ ಯುವರ್ ಸಿಗ್ನೇಚರ್ ಇಂಟು ಎನ್ ಆಟೋಗ್ರಾಫ್ ಅಂತ ಇದೆ. ಎಸ್. So, ಏನ್ ಹೇಳಕ್ ಬಯಸ್ತೀರಾ ಸರ್ ಅದನ್ನ? ಆ ಸ್ಲೋಗನ್ ನಾನು ಬಹಳ ವರ್ಷಗಳಿಂದ ನಾನು ಐ ಹ್ಯಾವ್ ಪುಟ್ ದಟ್. ಯಾಕಂದರೆ ನಾವು ನಮ್ಮ ಸಾಧನೆಯಲ್ಲಿ ನಾವು ಪ್ರತಿ ಒಂದು ಇದರಲ್ಲಿ ನಾವು ಸೈನ್ ಮಾಡ್ತೀವಿ ಅಲ್ವಾ, ಸಿಗ್ನೇಚರ್ ಅಂತ ಮಾಡ್ತೀವಿ. ಸಿಗ್ನೇಚರ್ಗೆ ಬೆಲೆ ಯಾವಾಗ ಬರುತ್ತೆ? ವೆನ್ ವಿ ಚೇಂಜ್ ಟು ಆನ್ ಆಟೋಗ್ರಾಫ್. ಈಗ ನಾವು ಸಿಗ್ನೇಚರ್ಗೆ ಬರೀ ಸಿಗ್ನೇಚರ್ ಅಂತ ಹೇಳಲ್ಲ. ವೆನ್ ವಿ ರೀಚ್ ಸಮ್ ಸ್ಟೇಜ್, ನಾವು ಸಾಧನೆ ಯಾವಾಗ ಮಾಡ್ತೀವಿ, ನಾವು ಯಾವಾಗ ರುಜು ಹಾಕ್ತೀವಿ ಅಂದರೆ ಸಿಗ್ನೇಚರ್ ಯಾವಾಗ ಹಾಕ್ತೀವಿ, ದ್ಯಾಟ್ ಟರ್ನ್ಸ್ ಇಂಟು ಆಟೋಗ್ರಾಫ್. ಸೊ ಈ ಸಿಗ್ನೇಚರ್ ಇಂಟು ಆಟೋಗ್ರಾಫ್ ಏನು ಜರ್ನಿ ಇದೆ, ದಟ್ ಜರ್ನಿ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಸಾಧನೆಗೆ ಒಂದು ಅದರದ್ದೇ ಆದ ಬೆಲೆ ಇದೆ. ಎಸ್. ಈಗ SP ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ನಾವು ತುಂಬಾನೇ ಕೇಳಿದೀವಿ. Yes. ನಿಮ್ ಕಡೆಯಿಂದ ಕೂಡ ಸಾಕಷ್ಟು ಹೌದು. ವಿಷಯಗಳನ್ನ ನಾವು ಹೌದು. ಯಾಕಂದ್ರೆ ನೀವು ಅವರ ಪರಮ ಶಿಷ್ಯ ಆಗಿರುತ್ತೆ. ಎಸ್. ಯಾಕಂದ್ರೆ ನಿಮ್ಗಿಂತ ಚೆನ್ನಾಗಿ ಇನ್ನು ಯಾರಿಗೂ ಗೊತ್ತಿರಲ್ಲ, ನಾವೆಲ್ಲ ಕೇಳಿ ತಿಳ್ಕೊಂಡಿರ್ತೀವಿ. ಆದ್ರೆ ನೀವು ಅವ್ರನ್ನ ಸ್ವತಃ ಅವರಿಂದ ಕಲ್ತಿರ್ತೀರಾ. ಎಸ್. ಒಂದು 25 ಸರಿ ಭೇಟಿಯಾಗಿದ್ದೀನಿ, ಹೌದು. ಬಟ್ ನನಗೆ ಸಮಾಧಾನ ಆಗಲಿಲ್ಲ. ಐ ಹ್ಯಾವ್ ಮೆಟ್ ಹಿಮ್ ಫಾರ್ 25 times, 24 to 25 times. ಎಸ್. Okay, nice. So, ಇದೆಲ್ಲ ನಾವು ಅವರಿಂದ ನೀವು ತಿಳ್ಕೊಂಡಿದ್ದೀರಾ. ಎಸ್. SP ಬಾಲಸುಬ್ರಹ್ಮಣ್ಯಂ ಅವರ ಒಂದು ಶಿಷ್ಯರಾಗಿ ಮ್ಯೂಸಿಕ್ ಕಲಿಬೇಕು ಅನ್ನೋರಿಗೆ ಯಾವ ತರ ವ್ಯಕ್ತಿತ್ವನ ಅವ್ರು ಇಟ್ಕೋಬೇಕು? ಮ್ಯೂಸಿಕ್ ಕಲಿಬೇಕು ಅಂದ್ರೆ ಅವರಲ್ಲಿ ಏನಿರಬೇಕು? ಸಂಗೀತ ಕಲಿಯೋದ್ರ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ ನಾನು. ಒಂದು ವ್ಯಕ್ತಿತ್ವ ಅನ್ನೋದು ಬಹಳ ಬಹಳ ಮುಖ್ಯ. ಬಿಕಾಸ್ ಈಗ ನಾನು ಎಷ್ಟೋ ಜನ ನೋಡಿದ್ದೀನಿ, ಒಂಚೂರು ಅವರಿಗೆ ಸಂಗೀತ ಬರುತ್ತೆ ಅಥವಾ ಹಾಡ್ಲಿಕ್ಕೆ ಬರುತ್ತೆ ಅಂದರೆ ಅವರು ಅಲ್ಲಿಗೆ ಅವರು ಆ್ಯಟಿಟ್ಯೂಡ್ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಆ್ಯಟಿಟ್ಯೂಡ್ ಅಂದರೆ ನನಗೆಲ್ಲ ಬರುತ್ತೆ, ಐ ನೋ ಎವ್ರಿಥಿಂಗ್ ಅಂತ.
ನೀವು ನೋಡಿರ್ಬೋದು, ನಾನು ಒಂದು ಫಂಕ್ಷನ್ ಅಲ್ಲಿ ಒಂದು SPB ಮೀಟ್ ಅಲ್ಲಿ ನಾನು ಕೂತಿದ್ದಾಗ ಅವ್ರು ಏನು ಒಂದು ಮಾತು ಹೇಳಿದ್ರು. Day before yesterday I had event, and before that I got up early in the morning at 5 a.m. and I practiced my song. I heard my songs ಅಂತ ಹೇಳ್ತಾರೆ. ಅಂದ್ರೆ ಅವರ ಹಾಡುಗಳು ಅವರೇ ಕೇಳಿಬಿಟ್ಟು ಅವ್ರ ರಿಹರ್ಸಲ್ಸ್ ಮಾಡಿದ್ರು ಅಂತ ಹೇಳ್ತಾರೆ. ಅವರೇ ರಿಹರ್ಸಲ್ಸ್ ಮಾಡುವಾಗ ನಾವು ಯಾವ ಲೆಕ್ಕ ಹೇಳಿ ಅಲ್ವಾ? ಅವ್ರಿಗೆ ಒಂದ್ಸರಿ ನಾನು ಸನ್ಮಾನ ಮಾಡ್ತಿದ್ದೆ, ಅವ್ರಿಗೆ ಶಾಲ್ ಹಾಕಿದಾಗ ಪೇಪರ್ ಬಿದ್ದೋಯ್ತು. ಆ ಪೇಪರ್ನ ಎತ್ತಿ ಅವ್ರು ನನ್ನ ಕೈಲಿ ಕೊಟ್ರು. ಯಾರು ಮಾಡ್ತಾರೆ? ನಾನು ಹೇಳ್ತಾರೆ ಡೌನ್ ಟು ಅರ್ತ್ ಇರೋಂಥ ಒಂದು ಕೆಲವೊಂದು ಎಕ್ಸಾಂಪಲ್ಸ್ ಹೇಳ್ತಿರೋದು. ನಾನು ಫಸ್ಟ್ ಟೈಮ್ ಅವ್ರ ಹತ್ರ ಆಟೋಗ್ರಾಫ್ ತಗೊಳ್ಳುವಾಗ, ಅವ್ರ ಹತ್ರ ಆಟೋಗ್ರಾಫ್ ತಗೊಂಡ್ಮೇಲೆ ಆ ಕಡೆ ಜೇಸುದಾಸ್ ಅವ್ರು ಕೂತಿದ್ರು. ಜೇಸುದಾಸ್ ಅವರ ಆಟೋಗ್ರಾಫ್ ನಂಗೆ ತಗೊಳಕ್ ಆಗ್ತಿರ್ಲಿಲ್ಲ. ಐ ವಾಸ್ ನಾಟ್ ಏಬಲ್ ಟು ಟೇಕ್ ಇಟ್. ಸೊ ನಾನು ಪರದಾಡ್ತಿದ್ದೆ. ಸೊ ಆ ಪರದಾಡೋದನ್ನ ನೋಡಿ ಅವ್ರು ನನ್ನ ಆಟೋಗ್ರಾಫ್ ಬುಕ್ ತಗೊಂಡು ಅಲ್ಲಿ ಕೊಟ್ಟು, ಅಲ್ಲಿ ಅವ್ರ ಹತ್ರ ಆಟೋಗ್ರಾಫ್ ತಗೊಂಡು, ಆ್ಯಂಡ್ ಹಿ ಹ್ಯಾಸ್ ಗಿವನ್ ಟು ಮೀ. ಯಾರು ಮಾಡ್ತಾರೆ? ಸೊ ನಾನು ಹೇಳೋದು, ಈ ವ್ಯಕ್ತಿತ್ವ ಬಹಳ ಬಹಳ ಮುಖ್ಯ. ನೀವು ಎಷ್ಟೇ ದೊಡ್ಡ ಸಿಂಗರ್ ಆಗಿ, ಎಷ್ಟೇ ಸಾಧನೆ ಮಾಡಿ, ನಿಮ್ಮಲ್ಲಿ ಆ ವ್ಯಕ್ತಿತ್ವ, ನಿಮ್ಮಲ್ಲಿ ಡೌನ್ ಟು ಅರ್ತ್ ಇಲ್ಲ ಅಂದ್ರೆ, ನೀವು ಆಟಿಟ್ಯೂಡ್ ತೋರಿಸ್ತೀರಾ ಅಂದ್ರೆ, ಯು ಆರ್ ಝೀರೋ. ಒಂದು ಹೇಳಕ್ ಇಷ್ಟಪಡ್ತೀನಿ, ನಾನು SPB ಅವ್ರನ್ನ ಇಷ್ಟಪಟ್ಟಿದ್ದ ಕಾರಣ ಅಂದ್ರೆ, ನಾಟ್ ಓನ್ಲಿ ಹೀಸ್ ಸಿಂಗಿಂಗ್, ಹೀಸ್ ಆಟಿಟ್ಯೂಡ್, ಹೀಸ್ ಗ್ರೇಟ್ ಆಟಿಟ್ಯೂಡ್ ಅಂಡ್ ಗ್ರಾಟಿಟ್ಯೂಡ್. ಎಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಬಹಳ ಅವರು ತೋರಿಸಿದ್ದಾರೆ. ಯಾಕಂದ್ರೆ ನಾವು ಬಂದ ದಾರಿ ಯಾವತ್ತೂ ಮರಿಬಾರ್ದು. ಈಗ ನಮ್ಮಲ್ಲಿ ಎಷ್ಟೋ ಶಿಷ್ಯಂದರು ಕಲ್ತ್ಕೊಂಡು ಹೋಗಿದ್ದಾರೆ, ಬಟ್ ಇಲ್ಲಿ ಕಲ್ತ್ಕೊಂಡು ಹೋದ್ಮೇಲೆ ನಾನು ಇಲ್ಲಿ ಕಲ್ತಿದ್ದೀನಿ ಅನ್ನೋದು ಯಾವಾಗ ಹೇಳ್ತಾರೆ, ಯಾವಾಗ ಗ್ರಾಟಿಟ್ಯೂಡ್ ತೋರಿಸ್ತಾರೆ, ಅವ್ರ ಜೀವನ ಸಾರ್ಥಕ ಆಗತ್ತೆ. ಹೇಳ್ತಾರಲ್ಲ, ಈಗ ಲಾ ಆಫ್ ಅಟ್ರಾಕ್ಷನ್ ಅಲ್ಲೂ ಒಂದಿದೆ. ನಾವು ಯಾವಾಗ ಗ್ರೇಟ್ಫುಲ್ ಆಗಿರ್ತೀವಿ, ಗ್ರಾಟಿಟ್ಯೂಡ್ ತೋರಿಸ್ತೀವಿ. ಜಾಸ್ತಿ ನಾವು ಆ ಥರ Yes, yes. ಅದೇ. Yeah, because today whatever I am, because of my guru SPB ಸರ್ ಇದ್ದಾರೆ. ಎಸ್, ನನ್ನ ಜೀವನ ರೂಪಿಸ್ಕೊಂಡದ್ದೇ ಅವರಿಂದ. ಅವ್ರನ್ನ ನೋಡಿ. ಸರ್, Yes. ತುಂಬಾ ಖುಷಿ ಆಯ್ತು ನಿಮ್ಮನ್ನ Thank you so much. ಭೇಟಿ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ ಜೊತೆ ಇಷ್ಟು ಟೈಮ್ ಇಲ್ಲ, ನೀವು ಇಷ್ಟೊಂದು ವಿಷಯಗಳನ್ನ ಹೆಕ್ಕಿ ತೆಗ್ದಿದ್ದೀರಾ. ಅದಕ್ಕೆ ನಾನು ನಿಮ್ಗೆ ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಈ ಒಂದು ಸ್ಟಾರ್ಸ್ ಮೆಲೋಡಿ ಇನ್ಸ್ಟಿಟ್ಯೂಷನ್ ಬಗ್ಗೆ ತಾವು ಇಷ್ಟೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ, ಹೇಳಿದಿರಾ. ಈ ಒಂದು ಇನ್ಸ್ಟಿಟ್ಯೂಷನ್ ಇಷ್ಟು ಫೇಮಸ್ ಇದ್ರ ಬಗ್ಗೆ ವಿಚಾರ ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ರಿ. ಎಸ್, ಕೆಲವೊಬ್ಬರಿಗೆ ಗೊತ್ತಿರಲ್ಲ. Yes. ರೀಚ್ ಮಾಡಿಸೋ ಸಲುವಾಗಿ ನಾನು ಬಂದಿದ್ದೀನಿ. Exactly. ಎಷ್ಟೋ ಜನಕ್ಕೆ ಮ್ಯೂಸಿಕ್ ಸ್ಕೂಲ್ ನ ಅವರು ಸರ್ಚ್ ಮಾಡ್ತಾ ಇರ್ತಾರೆ, ಬಟ್ ಹೌದು. ಇನ್ನೊಂದು ಮ್ಯೂಸಿಕ್ ಸ್ಕೂಲ್ ಇದೆ, ಯಾವ ತರ ನಾನು ಕಲಿಬಹುದು ಇದು ಗೊತ್ತೇ ಇರಲ್ಲ. ಈಗ ಕಮರ್ಷಿಯಲ್ ಆಗ್ಬಿಟ್ಟಿದೆ ಮ್ಯೂಸಿಕ್ ಸ್ಕೂಲ್. ಹೌದು. ದುಡ್ಡು ಕೊಡು, ಇದು ಕಲಿತೀವಿ. ಅಷ್ಟೇ. 10 ವರ್ಷ 20 ವರ್ಷ ಕಲಿತಾನೆ ಇರ್ತಾರೆ. ಹೌದು. ಆ ಪರ್ಫೆಕ್ಷನ್ ಇರಲ್ಲ. ಎಸ್, ನಮ್ಮಲ್ಲಿ ಏನಂದ್ರೆ ಆ ಡಿಟೇಲಿಂಗ್ ಇದೆ. ಒಂದು ಎಲ್ಲೋ ಸ್ವಲ್ಪ ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ವಿ ಸ್ಟಾಪ್ ದೆಮ್ ಅಂಡ್ ವಿ ಟ್ರೈನ್ ದೆಮ್. ಕೆಲವೊಂದು ಏನಾಗುತ್ತೆ, 2 hours ಅಂತ ಹೇಳ್ತೀವಿ, 2 hours ಆಗಲ್ಲ, ಹೆಚ್ಚಿನ ಆಗುತ್ತೆ. ಸೊ ಹಾಗಾಗಿ ಅದು ಒಂದು ಏನೋ ನನ್ನ ಸೇವೆ, ನನ್ನ ಕಡೆದು ಎಷ್ಟು ಸಾಧ್ಯ ಇದೆ ನಮ್ಮ ಗುರುಗಳ ಆಶೀರ್ವಾದದೊಂದಿಗೆ ನಾನು ಮಾಡ್ತಾ ಇದ್ದೀನಿ. ಅಂಡ್ ನೀವು ಬಂದಿದ್ದೀರಾ, ಬಹಳ ಖುಷಿ ಆಗ್ತದೆ. ಸರ್, ನೀವು SP ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಜಾಸ್ತಿ ವಿಷಯಗಳನ್ನ ಹಂಚ್ಕೊಂಡ್ರಿ. ಸೊ ಅದನ್ನ ನಮ್ಮ ಮನಸ್ಸಲ್ಲಿ ಒಂದು ನೆನಪಾಗಿ ಉಳ್ಕೊಳ್ಳುವಂಥದ್ದು. ಎಸ್, ನಾನು ಈಗ ಬರ್ತಾನೆ ನಿಮ್ಮ ಕೈಲಿ ಒಂದು ಇದು ನೋಡಿದೆ, ಟ್ಯಾಟೂ ನೋಡಿದೆ. ಸೊ ಅದನ್ನ ಸ್ವಲ್ಪ ತೋರಿಸ್ಬೋದಾ ಸರ್? ಇಷ್ಟು ಕಾಣ್ತಿತ್ತು ನನಗೆ. ಎಸ್, ಖಂಡಿತ ತೋರಿಸ್ಬೋದು. ಓ, SP ಬಾಲಸುಬ್ರಹ್ಮಣ್ಯಂ ಅವರು ಇದ್ದಾರಲ್ಲ ಇಲ್ಲಿ. ಎಸ್. ಓಕೆ. ಸೊ ಇದನ್ನ ಯಾವಾಗ ಹಾಕ್ಸ್ಕೊಂಡ್ರಿ? ಆಕ್ಚುಲಿ ಇದು ಕೈಲಿ ಹಾಕ್ಸ್ಕೊಂಡಿದ್ದು ಲಾಂಗ್ ಬ್ಯಾಕ್, ತುಂಬಾ ವರ್ಷಗಳ ಹಿಂದೆ. ಆಮೇಲೆ ಇಲ್ಲಿ ಹೃದಯದಲ್ಲಿ ನಾನು ಲಾಸ್ಟಿಗೆ ಅವರು ತೀರು ಹೋಗಿದ್ದ ಒಂದು 2 months ಮುಂಚೆ ನಾನು ಹಾಕ್ಸ್ಕೊಂಡೆ. ಆಮೇಲೆ ಕೊನೆಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನಾನು ಟ್ಯಾಟೋ ಹಾಕ್ಸ್ಕೊಳ್ಳುವಾಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಆ 2 months ಬಿಫೋರ್, ಅಂದ್ರೆ ಅವರ ಡೆತ್ ಆಗೋಕ್ಕಿಂತ ಮುಂಚೆ 2 months ಬಿಫೋರ್, ಲಾಕ್ಡೌನ್ ಟೈಮಲ್ಲಿ ನಾನು ಇಲ್ಲಿ ಹಾರ್ಟಲ್ಲಿ ನಾನು ಟ್ಯಾಟೋ ಹಾಕ್ಸ್ಕೊಂಡೆ. ಆ ಹಾರ್ಟಲ್ಲಿ ಟ್ಯಾಟೋ ಹಾಕ್ಸ್ಕೊಳ್ಳುವಾಗ, ಈ ಹಾರ್ಟಲ್ಲಿ ಟ್ಯಾಟೋ ಹಾಕ್ಸ್ಕೊಂಡ ಮೇಲೆ ನಾನು ಯಾವಾಗ ಆಚೆ ಬಂದ ತಕ್ಷಣ ಮತ್ತೆ ನಾನು ತಿರ್ಗಾ ವಾಪಸ್ ಹೋದೆ. ಅವ್ರಿಗೆ ಒಂದು ಮಾತು ಹೇಳಿದೆ, ಇದೊಂದು ಅವ್ರದೊಂದು ಸಿಗ್ನೇಚರ್ ಇದೆ, ಆ ಸಿಗ್ನೇಚರ್ ಇಲ್ಲಿ ಹಾಕ್ಬಿಡಿ, ಮತ್ತೆ ನಾನು ಅವ್ರ ಹತ್ರ ಆಟೋಗ್ರಾಫ್ ಯಾವಾಗ ತಗೋತೀನಿ ಅಂತ ಗೊತ್ತಿಲ್ಲ ಅಂತ ಹಿಂಗೆ ಹೇಳಿ ಬಂದೆ. ಬಟ್ ನಿಜವಾಗ್ಲೂ ನಾನು ಮತ್ತೆ ಅವ್ರ ಆಟೋಗ್ರಾಫ್ ತಗೊಳಕ್ ಆಗಲಿಲ್ಲ, ಅವ್ರನ್ನ ಭೇಟಿ ಆಗಕ್ಕೆ ನನಗೆ ಆಗಲೇ ಇಲ್ಲ. ಅದೇನಂತ ನಂಗೆ ಇಂಟ್ಯೂಷನ್ ಬಂತು ಗೊತ್ತಿಲ್ಲ, ಬಟ್ ವಿ ಲಾಸ್ಟ್ ಹಿಮ್. ಬಟ್ ಅವರ ಒಂದು ಹಾಡುಗಳು, ಅವರ ತತ್ವಗಳು, ಅವರ ಒಂದು ಹ್ಯುಮ್ಯಾನಿಟಿ ಇರ್ತಾರೋ ಇಲ್ವೋ ಅಂತ ಅನ್ಕೊಂಡು ನಾನು ಟ್ಯಾಟೂಸ್ನ ಹಾಕೊಂಡೆ, ಮತ್ತೆ ಅದನ್ನ ಆ ಆಟೋಗ್ರಾಫ್ನ ಹಾಕೊಂಡೆ. ಮತ್ತೆ ಅವ್ರನ್ನ ಭೇಟಿ ಆಗಕ್ಕಾಗಲೇ ಇಲ್ಲ. ಬಿಕಾಸ್ ಅಂಥ ವ್ಯಕ್ತಿತ್ವ, ಅಂಥ ಒಂದು ಡೌನ್ ಟು ಅರ್ತ್, ಅಂಥ ಬೀಯಿಂಗ್ ಹ್ಯೂಮನ್ ಪರ್ಸನ್ ನಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಒಂದು ಇಂಟರ್ವ್ಯೂಯಲ್ಲಿ, ಒಂದು ಸಂದರ್ಶನದಲ್ಲಿ ಹಂಸಲೇಖ ಅವರು ಹೇಳಿದರು, ಐ ಥಿಂಕ್ ಇನ್ನೊಂದು 500 ವರ್ಷಗಳ ಬೇಕು ಅಂತ ಮತ್ತೆ SPB ಮತ್ತೆ ಹುಟ್ಟಿ ಬರ್ಬೇಕಂತ. ಬಟ್ ನನ್ನ ಪ್ರಕಾರ
ಅವರ ಪರಮ ಶಿಷ್ಯನಾಗಿ ನಾನು ಹೇಳ್ತಿದ್ದೀನಿ, ನನ್ನ ಪ್ರಕಾರ ಮತ್ತೆ ಅಂಥ ವ್ಯಕ್ತಿ ಹುಟ್ಟು ಬರಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ವಿ ಆರ್ ಲಾಸ್ಟ್ ಹಿಮ್. ಆ್ಯಂಡ್ ಬಟ್ ಅವರು ಮಾನಸಿಕವಾಗಿ ಅಂದರೆ ನಮ್ಮ ಜೊತೆಗಿದ್ದಾರೆ. ಅವರ ಹಾಡಿನೊಂದಿಗೆ, ಅವರ ಒಂದು ಗುಣಗಳನ್ನೊಂದಿಗೆ ನಮ್ಮ ಜೊತೆನೇ ಇದ್ದಾರೆ ಅವರು. ಹಿ ಈಸ್ ಆಲ್ವೇಸ್ ವಿತ್ ಅಸ್. ಇವನ್ ಇಲ್ಲಿ ಕೂಡ ಅವರ ಮೂರ್ತಿ ಪ್ರತಿಷ್ಠಾಪನೆ ನಾವು ಮಾಡಿದ್ವಿ. ನೀವು ಆಮೇಲೆ ಅದನ್ನು ಜೂಮ್ ಮಾಡಿ ತಗೋಬಹುದು. ಸೊ ಮೂರ್ತಿ ಪ್ರತಿಷ್ಠಾಪನೆ ನಾವೇನು ಮಾಡಿದ್ವಿ, ಚೆನ್ನೈಯಲ್ಲಿ ಅವರ ಒಂದು ಅಲ್ಲಿ ಹೂತು ಹಾಕಿದ್ದಾರೆ ಅವ್ರಿಗೆ, ಅಲ್ಲಿ ಸಹ ಅದರ ಮಣ್ಣು ಕೂಡ ನಾವು ಅಲ್ಲಿ ಆ ಮೂರ್ತಿಯಲ್ಲಿ ಒಳಗಡೆ ಇಟ್ಟಿದ್ದೀವಿ. ಆ್ಯಂಡ್ SMI ಅಂದರೆ ಸ್ಟಾರ್ಸ್ ಮೆಲಡಿ ಇನ್ಸ್ಟಿಟ್ಯೂಷನ್ ಇಸ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಹೂ ಹ್ಯಾಸ್ ಡನ್ ದ ಪೋರ್ಟ್ರೇಟ್ ಆಫ್ SPB ಸರ್. ಮೊದಲನೇ ಫಸ್ಟ್ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ನಾವೇ, ನಮ್ಮ ಸಂಸ್ಥೆನೆ. ಅದು ನಮಗೆ ಹೆಮ್ಮೆ ಅನ್ಸುತ್ತೆ. ಎಸ್, ನಾವು ಒಬ್ಬರನ್ನ ಇಷ್ಟಪಟ್ರೆ ಸೊ ನಿಮ್ಗೆ ಆಯ್ತಲ್ಲ ಇಂಟ್ಯೂಷನ್ ಬಂತು, ನಾನು ನೆಕ್ಸ್ಟ್ ಅವ್ರನ್ನ ಮೀಟ್ ಆಗ್ತೀನೋ ಇಲ್ವೋ, ಎಸ್ 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 ನೀವು ಹೌದು. ಹೇಳಿರೋ ಒಂದು ಪ್ರೀತಿ. ಆ ಇಂಟ್ಯೂಷನ್ಸ್ ನನಗೆ ಎಷ್ಟೋ ಸರಿ ನನಗೆ ಅದು ಅನುಭವ ಆಗಿದೆ. ಯಾಕಂದ್ರೆ ನಾನು ಒಂದ್ಸರಿ ಐ ವಾಸ್ ಜಸ್ಟ್ ಬೆಂಗಳೂರು, ನಾನು ಬೆಂಗಳೂರಲ್ಲಿದ್ದೆ. ಆ್ಯಂಡ್ ಅವರಿಗೆ ಕಾಲ್ ಮಾಡಿ ಮಾತಾಡ್ಬೇಕು ಅನಿಸ್ತು. ಗುರುಗಳೇ, ತಾವು ಬೆಂಗಳೂರಲ್ಲಿ ಇದ್ದೀರಾ? ಎಸ್, ಐ ಮೀನ್ ಬೆಂಗಳೂರು, ಹೌ ಡಿಡ್ ಯು ಕಮ್ ಟು ನೋ ಅಂತ ಹೇಳಿದ್ರು. ಐ ಡೋಂಟ್ ನೋ ಗುರುಜಿ, ನನಗೆ ಅನಿಸ್ತು ಆ್ಯಂಡ್ ಜಸ್ಟ್ ಐ ಕಾಲ್ಡ್ ಯು ಅಂತ. ಸೊ ಹಿ ವಾಸ್ ಶಾಕ್ಡ್ ಆ್ಯಕ್ಚುಲಿ, ನಾನು ಬೆಂಗಳೂರಲ್ಲಿ ಅಂತ ಇವ್ರಿಗೆ ಹೇಗೆ ಗೊತ್ತಾಯ್ತು ಅಂತ. ಸೊ ಆ ರೀತಿ ಒಂದು ಇಂಟ್ಯೂಷನ್ಸ್ ಅಂತ ಹೇಳ್ಬೋದು. ಸೊ ಆ ರೀತಿ ನನಗೂ ಆವತ್ತು ಅನಿಸಿದೆ. ಹಾಗಾಗಿ ನಾನು ಅವರ ಒಂದು ಸಿಗ್ನೇಚರ್ನ, ಅದು ಕೊನೆ ಸಿಗ್ನೇಚರ್ ಅಂತ ಹೇಳ್ಬೋದು, ಆ ಕೊನೆ ಸಿಗ್ನೇಚರ್ ನನ್ನೊಟ್ಟಿಗೆ ಅದು ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, SP ಬಾಲಸುಬ್ರಹ್ಮಣ್ಯಂ ಅವರು ಈಗ ನಿಮ್ಮ ಒಡನಾಟ ತುಂಬಾ ಚೆನ್ನಾಗಿತ್ತು ಅಂತ ನೀವು ಎಸ್ ಹೇಳಿದ್ರಿ. ಎಸ್ ಎಸ್ ಸೊ ನಿಮಗೆ ಅಂತ ಬಾಲಸುಬ್ರಹ್ಮಣ್ಯಂ ಅವರು ಏನಾದ್ರೂ ಒಂದು ಕಾಣಿಕೆ ಅಂತ ಕೊಟ್ಟಿದಾರ? ಅವರ ಕಾಣಿಕೆ ಅಂತ ಹೇಳಬೇಕು ಅಂದ್ರೆ, ಈಗ ಅವರು ಏನು ಮಾತಾಡ್ತಿದ್ರು ಆ ವಾಯ್ಸ್ ರೆಕಾರ್ಡ್ ನಾನು ಇವತ್ತರೆಗೂ ಇಟ್ಕೊಂಡಿದ್ದೀನಿ. ಸೊ ಅವರು ಹಲವು ಅಂತ ಹೇಳಿ, ಎಸ್, ಆ ಏನು ಬೇಸ್ ವಾಯ್ಸು, ಆ ಒಂದು ಧ್ವನಿ ಎಷ್ಟು ರೋಮಾಂಚನ ಕೊಡುತ್ತೆ ಅಂದರೆ ಅಷ್ಟು ಖುಷಿ ಕೊಡ್ತಿತ್ತು. ಸೊ ಜೊತೆಗೆ ಅವರು ನನ್ನ ಹುಟ್ಟುಹಬ್ಬ ದಿನ ಯಾವಾಗಲೂ ಅವರು ನನಗೆ ವಿಶ್ ಮಾಡೋರು. ಸೊ ವಿಶ್ ಮಾಡುವಾಗ ಅದನ್ನು ನಾನು ನೋಡಿ, ಬರವಣಿಗೆ ನಾನು ಇವತ್ತಿಗೂ ಅದನ್ನು ಇಟ್ಕೊಂಡಿದ್ದೀನಿ. ಆಮೇಲೆ ಝೂಮ್ ಮಾಡಿ ತೋರಿಸ್ಬೋದು. ಡಿಯರ್ ವರ್ಧನ್, ಆಯುಷ್ಮಾನ್ ಭವ, ಆರೋಗ್ಯ ಮಸ್ತು, ಹ್ಯಾವ್ ಅ ಸ್ಪ್ಲೆಂಡಿಡ್ ಮ್ಯೂಸಿಕಲ್ ಜರ್ನಿ, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಬಾಲಸುಬ್ರಹ್ಮಣ್ಯಂ ಅಂತ ಅವರು ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಇದನ್ನು ನಾನು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಯಾವಾಗ ವಿಸಿಟಿಂಗ್ ಕಾರ್ಡ್ ಅವ್ರಿಗೆ ಕೊಡ್ತಿದ್ದೆ, ಹಿ ಹ್ಯಾಸ್ ಗಿವನ್ ಮಿ ಆ ವಿಸಿಟಿಂಗ್ ಕಾರ್ಡ್ ಕವರ್, ಅಂದ್ರೆ ವಿಸಿಟಿಂಗ್ ಕಾರ್ಡ್ ಹೋಲ್ಡರ್ ಅಂತ ಏನಿರ್ತಾರೆ ಆ ಒಂದು ಕೊಟ್ಟಿದ್ದಾರೆ. ಅದರ ಮೇಲೆ ಅವರ ಆಟೋಗ್ರಾಫ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಆ ಹೆಸರನ್ನು ಹಾಕೊಂಡಿದ್ದಾರೆ. ಅದು ಕೂಡ ನಾನು ಇವತ್ತಿಗೂ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಡಿಯರ್ ವರ್ಧನ್, ಆಯುಷ್ಮಾನ್ ಭವ, ಎಸ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಎಸ್ ಸೋ ಬ್ಯೂಟಿಫುಲ್. ಸೊ ಇದನ್ನ ಹಾಗೆ ಇಟ್ಟಿದ್ದೀರಾ? ಎಸ್. ಆಮೇಲೆ ಕೋಇನ್ಸಿಡೆನ್ಸ್ ಹೇಳ್ಬೇಕಾದ್ರೆ, ಕೊನೆ SPB ಫ್ಯಾನ್ಸ್ ಮೀಟ್ ಏನಿದೆ ಅದು ನನ್ನ ಹುಟ್ಟುಹಬ್ಬ ದಿನಾನೇ ಅರೇಂಜ್ ಮಾಡಿ ಇಟ್ಟಿದ್ರು. Okay. ಅದು ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಎಸ್, ಎಲ್ಲಾ SPB ಫ್ಯಾನ್ಸ್ ಮೆಂಬರ್ಸ್ಗೆ ಅವರು So, ಸ್ಪಷ್ಟವಾಗಿ December 22nd ಅದು ಕೊನೆ. ದಟ್ ವಾಸ್ ದ ಲಾಸ್ಟ್ SPB ಮೀಟ್. ಆ ತರ ಭಾಗ್ಯ ಮತ್ತೆ ನಮ್ಗೆ ಇಲ್ಲ. ಅವ್ರಿಗೆ ಕೇಕ್ ಸಹ ನಾನು ತಿನ್ಸಿದೆ. ಎಸ್, ಅದು ನನ್ನ ಭಾಗ್ಯ. ಹೌದು. ಎಗ್ಲೆಸ್ ಕೇಕ್, ಯಾಕಂದ್ರೆ ಈ ಓಟ್ ಈಟ್ ನಾನ್ ವೆಜಿಟೇರಿಯನ್ ಎಲ್ಲ ತಿನ್ನಲ್ಲ ಅಲ್ವಾ, ಸೊ ಎಗ್ಗು ತಿನ್ನಲ್ಲ ಅವರು. ಸೊ ಹಾಗಾಗಿ ಎಗ್ಲೆಸ್ ಕೇಕ್ ತರಿಸ್ಬಿಟ್ಟು, ಇಟ್ ವಾಸ್ ಇನ್ ಹೈದ್ರಾಬಾದ್. Okay. ಎಸ್, ಅವ್ರು ಯಾವತ್ತಿಗೂ ಒಂದು ಮಾತು ಹೇಳ್ತಾರೆ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ. ಸೊ ನಾನು ಸಹ ಅದನ್ನೇ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಸರ್ವೇ ಜನ ಸೃಜನೋ ಭವಂತು, ಸರ್ವೇ ಸೃಜನೋ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್. ಎಸ್, ಬ್ಯಾಂಗ್ಳೂರ್ ಸ್ಟೋರೀಸ್ ಚಾನಲ್ ಏನಿದೆ, ಇಟ್ಸ್ ಅ ವಂಡರ್ಫುಲ್ ಚಾನಲ್. ಇಟ್ಸ್ ಅದ್ಭುತ ಚಾನಲ್ ಇದೆ. ಮತ್ತೆ ಆ ವ್ಲಾಗ್ ಇಂದ ಪ್ರತಿ ಒಬ್ರಿಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ, ಒಂದು ಸಹಾಯ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಾಣಿಕೆ ಇದೆ, ಒಂದು ಮೊಮೆಂಟು ಇದೆ. ಯಾಕಂದ್ರೆ ಇದು ಯಾವತ್ತೂ ನೀವು ನೆನ್ಪಿಟ್ಕೋಬೇಕು. SVB ಅಫಿಷಿಯಲ್ SVB ಕಲಾ ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ಅಂತ, ನಮ್ಮ ಟ್ರಸ್ಟ್ ವತಿಯಿಂದ ನಿಮಗೆ ಒಂದು ಮೊಮೆಂಟು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೊ ನೋಡಿ, ನೀವು ಮ್ಯೂಸಿಕ್ ಸ್ಕೂಲ್ನ ಹುಡುಕ್ತಾ ಇದ್ರೆ ಈ ಒಂದು ಮ್ಯೂಸಿಕ್ ಸ್ಕೂಲ್ಗೆ ತಪ್ಪದೆ ಜಾಯಿನ್ ಆಗಿ. ಯಾಕಂದರೆ ನೋಡಿ, ಇದು ಇಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಸ್ಕೂಲ್ ಅಂದರೆ, ಇಲ್ಲಿ SP ಬಾಲಸುಬ್ರಹ್ಮಣ್ಯಂ ಅವರ ವೈಬ್ ಇದೆ, ವರ್ಧನ್ ಸರ್ ಅವರ ಟೀಚಿಂಗ್ ಸ್ಕಿಲ್ ಇದೆ. ಸೊ ಇನ್ನೇನು ಬೇಕು ಅಲ್ವಾ ಮ್ಯೂಸಿಕ್ ಕಲಿಯೋದಕ್ಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಇವ್ರ ನಂಬರ್ನ ನೋಟ್ ಡೌನ್ ಮಾಡ್ಕೊಳ್ಳಿ. 8050608951. ಈ ನಂಬರ್ ನಿಮಗೆ ಇವನ್ ಗೂಗಲ್ಗೆ ಹೋದರೂ ಕೂಡ ಈ ನಂಬರ್ ನಿಮಗೆ ಸಿಗ್ಬೋದು. ಸೊ ಈ ಥರ ಒಂದು ಸ್ಫೂರ್ತಿದಾಯಕ ಪರ್ಸನ್ಸ್ಗಳನ್ನ ನಾನು ಮೀಟ್ ಮಾಡೋ ಹಿಂದೆ ಇರೋ ಉದ್ದೇಶ ಒಂದೇ, ನಿಮ್ಮನ್ನು ಈ ಒಂದು ಮ್ಯೂಸಿಕ್ ಸ್ಕೂಲ್ಗೆ ಕರ್ಕೊಂಡು ಬರೋಣ ಅಂತ.
ನೋಡಿ ಇಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಮೂರ್ತಿ ಇದೆ. ಸೊ ಸ್ಟಾರ್ಸ್ ಮೆಲೋಡಿ ಇನ್ಸ್ಟಿಟ್ಯೂಷನಿಂದ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು ಇವರು, ಅಂದರೆ ಇವರೇ ಮೊದಲಿಗೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಇದ್ರ ಒಳಗಡೆ ಏನಿದೆ ಅಂದರೆ ಅವರ ಸಮಾಧಿಯ ಮಣ್ಣನ್ನು ಕೂಡ ಈ ಒಂದು ಮೂರ್ತಿಯ ಒಳಗಡೆ ಇಡಲಾಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ ಅವರ ಅಭಿಮಾನ ಯಾವ ಮಟ್ಟಿಗೆ ಇದೆ ಅಂತ. ಯಾರೆಲ್ಲ ಮ್ಯೂಸಿಕ್ ಟೀಚರ್ನ ದ ಬೆಸ್ಟ್ ಮ್ಯೂಸಿಕ್ ಟೀಚರ್ ಅಂತ ಹುಡುಕ್ತಾ ಇದ್ರು, ಈ ಒಂದು ಮ್ಯೂಸಿಕ್ ಕ್ಲಾಸ್ಗೆ ಬರ್ಬೋದು. ಯಾಕಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ವ್ಯಕ್ತಿತ್ವನ, ಒಂದು ಸಿಂಗಿಂಗ್ ವೇನ ಕಲ್ತ್ಕೊಂಡು ಬಂದಿರೋರು ಇವರು. ಒಂದು ಕ್ಯಾಪ್ಚರ್ ತಗೋತೀನಿ. ಸೊ ನೋಡಿದ್ರಲ್ಲ, ಬಾಲಸುಬ್ರಹ್ಮಣ್ಯಂ ಅವರ ಫೋಟೋಸು, ವರ್ಧನ್ ಸರ್ ಅವರ ಚಿಕ್ಕ ಟೆಂಪಲ್ನ ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಈ ಥರ ಒಂದು ಸ್ಫೂರ್ತಿದಾಯಕ, ಆಸಕ್ತಿದಾಯಕ ಪರ್ಸ್ನಾಲಿಟಿನ ಮೀಟ್ ಮಾಡಿಸ್ತಾ ಇರೋದು ಯಾರು? ಬ್ಯಾಂಗ್ಳೂರ್ ಸ್ಟೋರೀಸ್. ಸೊ ನನ್ನ ಈ ಚಾನಲ್ನ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತಿಗೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ